ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಎಸ್ಪಿ ಸೇರ್ಪಡೆ ಕಾರ್ಯಕ್ರಮವು ಆನೇಕಲ್ ತಾಲೂಕಿನ ಚಂದಾಪುರದ ಸನ್ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜನೆಗೊಂಡಿತ್ತು. ರಾಜ್ಯದಲ್ಲಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ವಿಧಾನಸಭಾ ಚುನಾವಣೆಗಳು ಸಮೀಪಿಸುತ್ತಿದ್ದಂತೆ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಸಹ ಕಾರ್ಯಚಟುವಟಿಕೆಗಳು ಆರಂಭಗೊಂಡಿದೆ. ಇದಕ್ಕೆ ಬಿಎಸ್ಪಿ ಕೂಡ ಹೊರತಾಗಿಲ್ಲ. ಬಿಎಸ್ಪಿ ಒಂದು ಕಾಲದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಭದ್ರವಾದಂತಹ ತಳಹದಿಯನ್ನ ಹೊಂದಿತ್ತು. ಯಾವಾಗ ಬಿ ಗೋಪಾಲ್ ರವರು ಬಿಎಸ್ಪಿಯನ್ನ ತೊರೆದರೋ ಆಗಲಿಂದ ಸಹ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಎಸ್ಪಿಯು ಕ್ಷೀಣಿಸಿತು. ಇದೀಗ ಆ ಒಂದು ಶಕ್ತಿಯನ್ನ ಮತ್ತೊಮ್ಮೆ ಪ್ರದರ್ಶಿಸಲು ಬಿಎಸ್ಪಿ ಸಜ್ಜಾಗಿದೆ. ಬಹುಜನ ವಿದ್ಯಾರ್ಥಿ ವೇದಿಕೆಯೊಂದಿಗೆ ಅನೇಕ ಕಾರ್ಯಚಟುವಟಿಕೆಗಳನ್ನ ವಿಸ್ತರಿಸಿಕೊಂಡು ತಳಮಟ್ಟದಿಂದಲೂ ಸಹ ಕಾರ್ಯಕರ್ತರನ್ನ ಜೋಡಿಸಿಕೊಂಡು ಕಾರ್ಯಕರ್ತರನ್ನ ಶಕ್ತಿಯುತ ಮಾಡಿಕೊಂಡು ಪಕ್ಷದ ಬಲವರ್ಧನೆ ಮಾಡಿಕೊಂಡಿರುವಂತಹ ಬಹುಜನ ಸಮಾಜ ಪಕ್ಷವು ಇದೀಗ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಎಸ್ಪಿ ಸೇರ್ಪಡೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಈ ಒಂದು ಸಂದರ್ಭದಲ್ಲಿ ಅನೇಕ ಗಣ್ಯರುಗಳು ಇತರೆ ಪಾರ್ಟಿಗಳನ್ನ ತೊರೆದು ಬಿಎಸ್ಪಿಯನ್ನ ಸೇರ್ಪಡೆಯಾದರು. ಇದೊಂದು ರೀತಿ ಈ ಒಂದು ಪಕ್ಷಕ್ಕೆ ಆನೆ ಬಲವನ್ನ ತಂದುಕೊಟ್ಟಂತಾಗಿದೆ. ಚಂದಾಪುರದ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಚಂದಾಪುರ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿರುವಂತಹ ವೈ ಕೃಷ್ಣಮೂರ್ತಿ, ಹಾಗೆಯೇ ಆವಲಳಿಯ ವೈ ರಾಜಪ್ಪ ಹಾಗೂ ಬೇಗೂರ್ನ ಯುವ ಮುಖಂಡ ಮಹೇಶ್, ಹಾಗೆ ಬೇಗೂರ್ನ ನಾಗರಾಜು, ಹಾಗೆಯೇ ದೊಮ್ಮಸಂದ್ರದ ನಾಗರಾಜು ಹಾಗೂ ನೆರಿಗಾ ಗ್ರಾಮದ ಮುಖಂಡರಾಗಿರುವಂತಹ ಸತೀಶ್ ಹಾಗೂ ದೊಮ್ಮಸಂದ್ರದ ಮುನಿಕೃಷ್ಣಪ್ಪ ಮುಂತಾದವರು ಈ ಒಂದು ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಒಂದು ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷ ಮಾರ್ಸಂದ್ರ ಮುನಿಯಪ್ಪನವರು ಹಾಗೆಯೇ ಪ್ರೊಫೆಸರ್ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಬಿಜೆಪಿ ಹೊಂಟೋದಣ್ಣ, ಮನೆ ಮನೆಗೂ ಬಿಎಸ್ಪಿ ಬಂದಾಯ್ತಣ್ಣ, ಕಾಸು ಕೊಟ್ಟು ಓಟು ಕೊಳ್ಳೋ ಕಾಲ ಹೋಯ್ತಣ್ಣ, ಬಹುಜನರು ದೇಶ ಆಳೋ ಕಾಲ ಬಂತಣ್ಣ, ನಿಮ್ ಸಾರಾಯಿ ಪಾಕೆಟ್ ಜಾರಿಗೈಯಬೇಕು, ಉದ್ಯೋಗದಲ್ಲಿ ಸಮಪಾಲು ಬೇಕು, ಆಗಿಂದ ಮಾಡಿದ ಮೋಸ ಇನ್ನು ಮುಂದೆ ನಡೆಯುವುದಿಲ್ಲ, ಬಹುಜನ ಸಮಾಜ ಪಕ್ಷ ಎದ್ದು ನಿಂತಿತು, ಬಹುಜನಕ್ಕೆ ಓಟಿನ ಬೆಲೆ ತಿಳಿದು ಹೋಯಿತು, ಅಕ್ಕ ಮಾಯಾವತಿ ಆನೆ ಗೆಲ್ಲುವುದು, ಅಣ್ಣ ಮಹೇಶಣ್ಣ ಗೆದ್ದೇ ಗೆಲುವರು, ದಳ ಕಾಂಗ್ರೆಸ್ ಬಿಜೆಪಿ ಹೊಂಟೋದ್ವಣ್ಣ, ಮನೆ ಮನೆಗೂ ಬಿಎಸ್ಪಿ ಬಂದಾಯ್ತಣ್ಣ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಎಸ್ಪಿ ಸೇರ್ಪಡೆ ಅನ್ನೋ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದಿದೆ. ಸೊ ಬಹುಜನ್ ಸಮಾಜ್ ಪಾರ್ಟಿಗೆ ಆನೇಕಲ್ ತಾಲೂಕಲ್ಲಿ ಒಂದು ಹೊಸ ಶಕ್ತಿ, ಹೊಸ ಚೈತನ್ಯ ಬಂದಿದೆ ಅಂತ ನನಗನ್ಸುತ್ತೆ. ಇಲ್ಲಿ ಬಿಎಸ್ಪಿ ಅಭ್ಯರ್ಥಿ ಗೆಲ್ತಾರೆ, ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೇವೆ. ಸೇರ್ಪಡೆ ಆಗಿದ್ದಾರೆ, ಅವರೇ ಉಸ್ತುವಾರಿ ನಡೆಸ್ತಾ ಇದ್ದಾರೆ, ಫೀಲ್ಡ್ ಗಿಳಿದು ಕೆಲಸ ಮಾಡಲಿ, ಆಮೇಲೆ ಘೋಷಣೆ ಮಾಡ್ತೀವಿ. ಇನ್ ಮುಂದೆ ಒಂದು ವೋಟು, ನಾಟ್ ಇವನ್ ಒನ್ ವೋಟ್ ವಿಲ್ ಗೋ ಟು ಅದರ್ ಪಾರ್ಟೀಸ್. 100% ಗೆಲ್ತೀವಿ, ಬಿಜೆಪಿಯವರಿಗೆ ಕಾಂಗ್ರೆಸ್ಗೆ ತಿರ್ಮಾಂತರ ಕೊಟ್ಟೆ ಕೊಡ್ತೀವಿ. 100% ಗೆಲ್ತೀವಿ, ಬಿಜೆಪಿಯವರಿಗೆ ಕಾಂಗ್ರೆಸ್ಗೆ ತಿರ್ಮಾಂತರ ಕೊಟ್ಟೆ ಕೊಡ್ತೀವಿ. ದೇಶದಲ್ಲಿ ಅತಿ ಶ್ರೀಮಂತರು ಇರಬಾರ್ದು, ಅತಿ ಬಡವರು ಇರಬಾರ್ದು, ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈ ಎಲ್ಲರೂ ಒಟ್ಟಾಗಿ ಇರಬೇಕು ಅಂತ ಬಾಬಾ ಸಾಹೇಬ್ರ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಬಿವಿಎಸ್ ಹಾಗೂ ಬಿಎಸ್ಪಿ ಒಟ್ಟಿಗೆ ತುಂಬಾ ಪ್ರಾಮಾಣಿಕವಾಗಿ ಎಲ್ಲ ಹಳ್ಳಿಗಳಲ್ಲಿ ಆನೇಕಲ್ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಪ್ರತಿ ಬೂತ್ ಮಟ್ಟಕ್ಕೆ ಹೋಗಿ ಫೀಲ್ಡ್ ವರ್ಕ್ ಮಾಡ್ತಾ